ಹೊನ್ನಾವರ ತಾಲೂಕಿನ ಹಳದಿಪುರದ ಆರ್ಇಎಸ್ ಪದವಿ ವಿದ್ಯಾಲಯದಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಹೊನ್ನಾವರ ಘಟಕದ ಉದ್ಘಾಟನಾ ಸಮಾರಂಭ ಮತ್ತು ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯನ್ನು ಆಚರಿಸಲಾಯಿತು. ಮಾನವ ಹಕ್ಕುಗಳ ಆಯೋಗ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಹೊನ್ನಾವರ ಮತ್ತು ಕುಮಟಾದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ವಕೀಲ ಆರ್.ಜಿ. ನಾಯ್ಕ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಾನವ ಕಳ್ಳ ಸಾಗಣೆಯು ಬಲವಂತದ ದುಡಿಮೆಯಾಗಿದ್ದು ಲೈಂಗಿಕ ಗುಲಾಮಗಿರಿ ಅಥವಾ ಶೋಷಣೆಯ ಉದ್ದೇಶಕ್ಕಾಗಿ ಮಾನವರ ವ್ಯಾಪಾರವಾಗುತ್ತದೆ. ಈ ವಿಚಾರದಲ್ಲಿ ನಾವೆಲ್ಲ ಎಚ್ಚೆತ್ತುಕೊಂಡು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕೆಂದು ಕರೆ ನೀಡಿದರು. ಈ ಮಾನವ ಕಳ್ಳ ಸಾಗಾಣಿಕೆ ಯಾವಾಗಿಂದ ರೂಪುಗೊಂಡು ಅಂತ ಹೇಳಿದ್ರೆ, ಈ ಅತ್ಯಂತ ಬಡವರನ್ನ ವಿದೇಶಕ್ಕೆ ಸುಳ್ಳು ಹೇಳಿ ಸಾಗಣೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಎಂಪ್ಲಾಯ್ಮೆಂಟ್, ಅವ್ರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಆಶೆ ಅಂತಂದ್ರೆ ಕಡು ಬಡವರಿಗೆ ಅಥವಾ ಯಾಕೆ ದುಡ್ಡಿಲ್ಲ, ಯಾರ ಸಂಪತ್ತಿಲ್ಲ, ಯಾರಿಗೆ ಅವರ ಕುಟುಂಬನ ಸಾಕುವ ಒಂದು ಶಕ್ತಿಗಳಿಲ್ಲ, ಅವರಿಗೆ ಇವರೊಂದು ಕಟ್ಟಂತ ದೊಡ್ಡ ಒಂದು ವಸ್ತ್ರ ಅಂತ ಹೇಳಿದ್ರೆ, ನಿಮಗೆ ನಾವು ಫಾರಿನ್ ನಲ್ಲಿ ನಿಮ್ಗೆ ನೌಕರಿ ಕೊಡ್ತೇವೆ, ಅತ್ಯಂತ ನಮ್ಗೆಲ್ಲ ಹೆದರಿಕೆ ಹುಟ್ಟಿಸಂತ ಕೆಲಸ ಅಂತ ಹೇಳಿದ್ರೆ ಈ ಚಿಕ್ಕ ಮಕ್ಕಳನ್ನ ಕಳಿಸ್ಕೊಡ್ತಾರೆ. ಅವರೆಲ್ಲ ಅಂಗಾಂಗಗಳನ್ನ ತೆಗಿತಾರೆ. ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಲಂಗ್ಸ್ ಇರ್ಬೋದು, ಅತ್ಯಂತ ಅಮೂಲ್ಯವಾದ ಭಾಗವನ್ನ ತೆಗೆದು ಬೇರೆ ಮಾರಾಟ ಮಾಡ್ತಾರೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಕುಮಟಾ ತಾಲೂಕಾ ಅಧ್ಯಕ್ಷ ಜಿಡಿ ಹೇರಂಬ ಮಾತನಾಡಿ, ಸತ್ತ ಮೇಲೂ ನಮ್ಮ ಕಣ್ಣು ಜಗತ್ತನ್ನ ನೋಡಬೇಕೆಂದರೆ ನೇತ್ರದಾನ ಮಾಡಬೇಕು. ನೇತ್ರದಾನ, ದೇಹದಾನ, ನೋಂದಣಿ ಮಾಡುವ ಮೂಲಕ ಇನ್ನೊಬ್ಬರ ಬಾಳಿಗೆ ಬೆಳಕಾದರೆ ಇದಕ್ಕಿಂತ ಪುಣ್ಯದ ಕಾರ್ಯ ಇನ್ನೊಂದಿಲ್ಲ ಎಂದು ಅಭಿಪ್ರಾಯಿಸಿದರು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಎಲ್ಲರೂ ಏನ್ ಮಾಡ್ಬೇಕು ಹೇಳಿದ್ರೆ, ಈಗ ನಾವು ಸತ್ತ ಮೇಲೂ ನಾವು ಜಗತ್ತನ್ನು ನೋಡ್ಬೇಕು ಹೇಳೋದಿದ್ರೆ ನಾವು ನಮ್ಮ ಕಣ್ಣನ್ನ ದಾನ ಮಾಡಬೇಕು. ನಾವು ಸಾಯೋಕ್ಕಿಂತ ಪೂರ್ವದಲ್ಲಿ ಅದನ್ನು ನಾವು ಬೇರೆಯವರಿಗೆ ಡೊನೇಟ್ ಮಾಡ್ತಾ ಇದ್ದೀವಿ ಅಂತ ಮಾಡಿದ್ರೆ ಎಷ್ಟೋ ಮಂದಿ ಕೊಡುವ ಜೀವನ ಒಳ್ಳೆಯದಾಗುತ್ತೆ. ಆಮೇಲೆ ಎಷ್ಟೋ ಜನ ನಮ್ಮ ಈಗ ಕುಮಟಾ ಬಂದವರು ಎಲ್ಲಗಳಿಗೂ ಈ ದೊಡ್ಡ ಕಾಯಿಲೆ ಅಂದರೆ ಕಿಡ್ನಿ ಪ್ರಾಬ್ಲಮ್. ಕಿಡ್ನಿಯನ್ನು ಯಾರಿಗೂ ಅನುಕೂಲ ಆಗಲಿ ಅಂತ ನಾವು ಅದು ದಾನವಾಗಿ ಒಂದು ಬರ್ಕೊಟ್ಟು ಅಂದರೆ ಸತ್ತ ಮೇಲೆ ನಮ್ಗೇನಪ್ಪ, ಯಾರಿಗೂ ನಮ್ಮ ಕಣ್ಣನ್ನು ಇನ್ನೊಬ್ಬರು ನೋಡ್ತಾರೆ, ಜಗತ್ತು ನೋಡ್ತಾರೆ, ಅದರಿಂದ ಪುಣ್ಯದ ಕೆಲಸ ಯಾವುದೂ ಇಲ್ಲ. ಹಾಗಾಗಿ ಇವತ್ತು ದಿವಸ ಮಾನವ ಕಳ್ಳ ಸಾಗಾಣಿಕೆ ದಿನಾಚರಣೆಯನ್ನು ತಡೆಗಟ್ಟುವ ಸಲುವಾಗಿ ನಾವಿವತ್ತು ಇಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆರ್ಇಎಸ್ ವಿದ್ಯಾಲಯದ ಅಧ್ಯಕ್ಷ ಜಿಸಿ ನಾಯ್ಕ್ ಮಾತನಾಡಿದರು. ಕಾನೂನು ಸಲಹೆಗಾರ ಡಿವಿ ಹೆಗಡೆ, ವಿದ್ಯಾಲಯದ ಪ್ರಾಂಶುಪಾಲ ವಿಎಸ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಕುರಿತಾಗಿ ಅರ್ಥಪೂರ್ಣ ಮಾತುಗಳನ್ನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಹೊನ್ನಾವರ ತಾಲೂಕಾ ಅಧ್ಯಕ್ಷ ಪ್ರಕಾಶ್ ದೇಶಭಂಡಾರಿ ವಹಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ರೂಪಾ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಸಿಹಿಯನ್ನು ವಿತರಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.